ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಮುಖ್ಯವಾದ ಬಿಗಿನರ್ಸ್ಗೆ ಅಲ್ಪ ಸ್ವಲ್ಪ ಕಟಿಂಗ್ ಗೊತ್ತಿರೋರಿಗೆ. ಈಗ ಒಂದು ರೇಷ್ಮೆ ಸೀರೆ ಬ್ಲೌಸನ್ನು ಕೊಟ್ಬಿಟ್ಟು ಅದನ್ನು ಸ್ಟಿಚ್ ಮಾಡೋದಕ್ಕಾಗಿರ್ಬೋದು, ಅಥವಾ ಆರಿ ವರ್ಕ್ ಕಲಿತಾ ಇದ್ದೀರಾ, ಆರಿ ವರ್ಕನ್ನು ಯಾವ ರೀತಿ ಟ್ರೇಸ್ ಮಾಡ್ಕೊಳ್ಳೋದು, ಜೊತೆಗೆ ಮಾರ್ಕಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈಗಾಗಲೇ ಒಂದು ಮೆಥಡಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಈಗ ನೋಡಿ, ಒಂದೇ ಒಂದು ನ್ಯೂಸ್ ಪೇಪರ್ ಇದ್ರೆ ಸಾಕು, ನೀವು ಎಷ್ಟು ಈಸಿಯಾಗಿ ಅಂದರೆ ನೀವು ಕಟಿಂಗ್ ಬರದೇ ಇರೋರು ಸುಧಾ ಈ ವಿಡಿಯೋ ನೋಡಿದ್ರೆ ತಕ್ಷಣಕ್ಕೆ ಒಂದು 5 ನಿಮಿಷದಲ್ಲಿ ಮಾರ್ಕಿಂಗ ಯಾವ ರೀತಿ ಈಸಿಯಾಗಿ ಮಾಡ್ಕೋಬೋದು ಅಂತ ಪೇಪರ್ನ ಉಪಯೋಗಿಸ್ಕೊಂಡು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹೇಗೆ ಅಂತ ಈ ವಿಡಿಯೋ ಪೂರ್ತಿ ಸ್ಕಿಪ್ ಮಾಡ್ದಂತೆ ನೋಡಿ. ಈಗ ಒಂದು ಪೇಪರು ಜೊತೆಗೆ ನಮಗೆ ವರ್ಕ್ ಮಾಡುವಂಥ ಪೀಸ್, ರೇಷ್ಮೆ ಪೀಸ್ ಇದು ಯಾವ ರೀತಿ ಮಾಡೋದು, ಬ್ರೈಡಲ್ ವರ್ಕ್ ಇದು ವರ್ಕ್ ಮಾಡೋದು. ಇದು ಮಾರ್ಕಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ, ವರ್ಕ್ ಮಾಡೋ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಮತ್ತು ಸ್ಟಿಚಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾವುದನ್ನು ಮಿಸ್ ಮಾಡದೆ ಸ್ಕಿಪ್ ಮಾಡ್ದಂತೆ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಯಾವ ರೀತಿ ಈಗ ಇದನ್ನು ಮಾರ್ಕ್ ಮಾಡೋದು ಅಂತ ಈಗ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಮತ್ತು ಈ ವಿಡಿಯೋ ಫುಲ್ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ನಿಮ್ಮ ಲೈಕು ತುಂಬಾ ಮುಖ್ಯ ಆಗುತ್ತೆ. ನಿಮ್ಮ ಜೊತೆಗೆ ಇನ್ನೊಂದಷ್ಟು ಜನಕ್ಕೆ ಈ ವಿಡಿಯೋ ರೀಚ್ ಆಗುತ್ತೆ ಅಂತ ಹೇಳ್ತಾ ಫಸ್ಟು ಕಟಿಂಗ್ ನೆಕ್ಸ್ಟು ಇರುತ್ತೆ. ಫಸ್ಟು ಯಾವ ರೀತಿ ಮಾರ್ಕಿಂಗ್ ಮಾಡೋದು ಅಂತ ನೋಡೋಣ. ನೋಡ್ತಿದ್ದೀರಲ್ಲ, ಇದು ಅಳತೆ ಬ್ಲೌಸು. ಇದು ವರ್ಕ್ ಮಾಡಿಸಿರುವಂಥ ಬ್ಲೌಸೇ. ಇದು 40 ಎದೆ ಸುತ್ತಳತೆಯ ಬ್ಲೌಸ್ ಇದು. ಇದನ್ನು ಈಗಾಗಲೇ ನಾನು ಯಾವ ರೀತಿ ಮಾರ್ಕ್ ಮಾಡೋದು ಅಂತ ಈಗ ತೋರಿಸ್ತೀನಿ ನೋಡಿ. ಈಗ ಬ್ಲೌಸ್ ನೋಡೋದಲ್ಲ, ಇದು ಈಗಾಗಲೇ ಸ್ಟಿಚ್ ಆಗಿರುವಂಥ ಅಳತೆ ಬ್ಲೌಸು ನೋಡಿ. ಇದು ಪೇಪರು, ನ್ಯೂಸ್ ಪೇಪರ್ ಇದು. ಇದನ್ನು ನಾನು ಏನು ಮಾಡಿದ್ದೀನಿ ಅಂದರೆ ನೋಡಿ, ನಾನು ಬ್ಲೌಸ್ ತೋರಿಸೋದ್ನಲ್ಲ ಅಳತೆ ಬ್ಲೌಸು, 40 ಎದೆ ಸುತ್ತಳತೆ ಬ್ಲೌಸ್ ಅದು. ಅದನ್ನು ನಾನು ಅಳತೆ ತೆಗೆದು ಪೇಪರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಉದ್ದ ಬೇಕು, ಎಷ್ಟು ಡೀಪ್ ಬೇಕು, ಎಷ್ಟು ಶೋಲ್ಡರ್ ಆರ್ಮೋಲ್ ಬೇಕು, ಪ್ರತಿಯೊಂದನ್ನು ಕಟ್ ಮಾಡಿದ್ದೀನಿ. ನಿಮಗೆ ಈ ಅಳತೆದು ಎಕ್ಸಾಕ್ಟ್ ಕಟಿಂಗ್ ವಿಡಿಯೋ ಬೇಕು ಅಂತಂದರೆ, ಇಷ್ಟು ದೊಡ್ಡ ಅಳತೆದು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗಾಗಲೇ ಇದನ್ನು ಕಟ್ ಮಾಡಿದ್ದೀನಿ. ಇದನ್ನು ನಾನು ಇಲ್ಲಿಗೆ ಯಾವ ರೀತಿ ಮಾರ್ಕ್ ಮಾಡಬೇಕು ಅಂತ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಪೇಪರ್ ಮೇಲೆ ಮಾರ್ಕ್ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಕಟಿಂಗ್ ಮಾಡಿ ಇಟ್ಕೊಂಡ್ಬಿಟ್ರೆ ಮಾರ್ಕ್ ಮಾಡೋದು ಎಷ್ಟು ಈಸಿ ಅನ್ನೋದಕ್ಕೆ ಉದ್ದೇಶಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಈ ರೀತಿ ಕಟಿಂಗ್ ಬೇಕಂತಂದರೆ ಕಮೆಂಟಲ್ಲಿ ತಿಳಿಸಿ, ಅದು ಡೀಟೇಲಾಗಿ ಕಟಿಂಗನ್ನು ಹೇಳ್ಕೊಡ್ತೀನಿ. ಬನ್ನಿ, ಈಗ ಇದು ಕಟಿಂಗ್ ಆಗಿದೆ. ಸೈಡ್ಗೆ ಎತ್ತಿಟ್ಬಿಟ್ಟು ರೇಷ್ಮೆ ಪೀಸ್ ಇದನ್ನು ಹೀಗೆ ಇಟ್ಕೊಳ್ಳೋಣ. ನೋಡಿ, ಕಾಣಿಸ್ತಿದೆಯಾ? ಇದನ್ನು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಎಷ್ಟು ಈಸಿಯಾಗಿ ನಿಮ್ಗೆ ಆಗುತ್ತೆ ಅಂದರೆ, ನಾನು ಈಗಾಗಲೇ ಹೇಳ್ದಂಗೆ ಈ ಕಟಿಂಗ್ ಬೇಕಂದರೆ ನಾನು ತೋರಿಸ್ಕೊಡ್ತೀನಿ. ಈಗ ನೋಡಿ, ಈಗ ನಾವು ಇಷ್ಟೇ, ಇದೇನು ಮಾರ್ಕ್ ಇದೆ ನೋಡಿ, ಇದನ್ನು ಡಾಟ್ ಹಾಕೊಂಡು ಬರೋದು. ನಮಗೆ ಕಟಿಂಗು ಈಸಿ ಆಗುತ್ತೆ ನೋಡಿ. ಕಟಿಂಗ್ ಮಾಡುವಾಗಲೂ ತುಂಬಾ ಈಸಿ ಆಗುತ್ತೆ. ನೀವೇನು ಕಟಿಂಗ್ ಮಾಡುವಾಗ ಪುನಃ ಅಳತೆ ತೆಗೆಯೋ ಅವಶ್ಯಕತೆಯೇ ಬರಲ್ಲ. ಆ ರೀತಿ ಇದನ್ನು ನೀವು ಈ ರೀತಿ ಮಾಡ್ಕೊಂಬಿಟ್ರೆ ಎಷ್ಟು ಈಸಿ ಅಲ್ವಾ? ಈಗ ನಾವು ಸುಮ್ಮನೆ ಅಳತೆ ತೆಗೆದು ಮಾರ್ಕ್ ಮಾಡ್ತೀವಿ ಅನ್ನೋದಕ್ಕೆ ಅದು ತುಂಬಾ, ಈಗಾಗಲೇ ನಾನು ಹಿಂದಿನ ವೀಡಿಯೋಸ್ಗಳಲ್ಲಿ ಸುಮಾರು ಒಂದು 5-6 ವೀಡಿಯೋಸನ್ನೇ ನಾನು ಮಾರ್ಕನ್ನು ಹೇಗೆ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇದನ್ನು ಈ ರೀತಿ ಬರ್ಕೊಂಬಿಟ್ರೆ ನೋಡಿ, ಈ ರೀತಿ ಬರ್ಕೊಂಬಿಟ್ರೆ ಅಳತೆ ಎಲ್ಲ ಆಲ್ರೆಡಿ ಎಲ್ಲ ಅಳತೆನೂ ಮುಗಿದಿದೆ. ನಾವು ಅಳತೆ ಏನು ಹಂಗೆ ಬತ್ತು ಹಿಂಗೆ ಬತ್ತು ಅನ್ನುವಂಥ ಅವಶ್ಯಕತೆ ಏನೂ ಬರೋದಿಲ್ಲ. ನೀಟಾಗಿ ಅಳತೆ ಆಗಿರುತ್ತೆ. ಅಳತೆ ಮೇಲೆ ನಾವು ಇದನ್ನು ಬರ್ಕೊಳ್ಳೋದಷ್ಟೆ. ಅಳತೆ ಆಗೈತೆ, ಕಟಿಂಗ್ ಆಗೈತೆ, ಈ ರೀತಿ ಬರ್ಕೊಂಬಿಟ್ರೆ ನಾವು ಆರಿ ಸ್ಟ್ಯಾಂಡ್ಗೆ ಯಾವ ರೀತಿ ಹಾಕೋದು ಅಂತಲೂ ತೋರಿಸ್ಕೊಡ್ತೀನಿ ನಾನು. ಇದನ್ನು ಯಾವ ರೀತಿ ಫಿಟ್ ಮಾಡ್ಕೊಳ್ಳೋದು ಅಂತಲೂ. ಈಗ ನೋಡಿ, ಈ ರೀತಿ ಬಂತು. ಕೆಳಗಡೆ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ನಾವು ಎಡ್ಜ್ಗೆ ಇಟ್ಟಿದ್ದೀವಿ. ಎಷ್ಟು ಹೈಟ್ ಬೇಕು, ನಮಗೆ ಲೆಂತ್ ಬೇಕು ಎಲ್ಲ ತೆಗೆದಿದ್ದೀನಿ ನಾನು ಆಗಲೇ. ನಿಮಗೆ ಇಂಟ್ರೆಸ್ಟ್ ಇದ್ದು ನಿಮಗೆ ನೋಡಬೇಕಂತ ಅನಿಸಿದ್ರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಈ ಅಳತೆ ಬ್ಲೌಸ್ ಕಟಿಂಗನ್ನು ನಾನು ಹೇಳ್ಕೊಡ್ತೀನಿ ನೋಡಿ. ಈ ರೀತಿ ಬರುತ್ತೆ ಇಲ್ಲಿಂದ. ನೋಡಿ, ಈಗ ತೆಗಿತೀನಿ. ಈಗ ನೋಡಿ, ಹಿಂದೆದು ನಮಗೆ ಸಿಕ್ಕೋಯ್ತಿದು ಬ್ಯಾಕ್ ನೆಕ್ದು
ನಮಗೆ ಸಿಕ್ತು. ಈಗ ನಾವೇನು ಮಾಡಬೇಕಂದ್ರೆ ನೋಡಿ, ಇಲ್ಲಿ ನಾವು 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ನಾವು ಎಕ್ಸ್ಟ್ರಾ ಕೆಲಸ ಮಾಡಬೇಕಾಗಿದ್ದು ಇಲ್ಲಿ 1/2 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಕೆಳಗಡೆಗೆ ನಾವು ನೋಡಿ, ಇಲ್ಲಿಂದ ಕೆಳಗಡೆಗೆ ವರ್ಕನ್ನು ನಾವು ಮಾಡಬೇಕಾಗತ್ತೆ. ಇಲ್ಲಿಂದ ಕೆಳಗಡೆಗೆ ವರ್ಕ್ ಮಾಡ್ಕೋಬೇಕು. ಈ ಬಟ್ಟೆ ನಮಗೆ ಸ್ಟಿಚಿಂಗ್ ಹೋಗುತ್ತೆ ನೋಡಿ. ಅದೇ ನೇರಕ್ಕೆ ಇಲ್ಲಿ ಒಂದು ಗೆರೆಯನ್ನು ಹಾಕೋಬೇಕು ನೋಡಿ. ಈ ರೀತಿ ಕೆಳಗಡೆ ಬ್ರಾಡ್ ಬಂದಿದೆ, ಈ ರೀತಿ ಬರುತ್ತೆ. ನಾವು ಇಲ್ಲಿಂದ ಪಕ್ಕದಿಂದ ನಾವು ವರ್ಕನ್ನು ಮಾಡ್ಕೊಂಡು ಹೋಗಬೇಕು ನೋಡಿ. ಇದು ಇಷ್ಟು ಬ್ಯಾಕ್ ನೆಕ್ ಇದಾಯಿತು ಮಾರ್ಕಿಂಗು. ಈಗ ಫ್ರಂಟನ್ನು ಅಷ್ಟೇ, ಇದನ್ನು ನಾವು ಜಾಗನ ಅಡ್ಜಸ್ಟಬಲ್ ಮಾಡ್ಕೊಂಡು ನಾವು ಮಾರ್ಕನ್ನು ಮಾಡ್ಕೋಬೇಕು. ಯಾಕೆ ಅಂದರೆ ನಮಗೆ ಸ್ಲೀವ್ಸ್ಗೂ ಬೇಕಾಗತ್ತೆ. ಅದಕ್ಕೋಸ್ಕರ ಈ ರೀತಿ 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ. 2 ಸ್ಲೀವ್ಸ್ಗೂ 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡ್ಕೊಂಡು ಸಮವಾಗಿ ಇದನ್ನು ಮಡಚಿ, ಇದು ಸ್ವಲ್ಪ ದೊಡ್ಡ ಅಳತೆ ಬ್ಲೌಸ್ ಆಗಿರೋದ್ರಿಂದ ನಾನು ಫುಲ್ಲೂ ತಗೊಂಡಿದ್ದೀನಿ. ಸ್ವಲ್ಪ ಪೀಸನ್ನು ಸೈಡಲ್ಲಿ ಕಟ್ಕೋಬೇಕಾಗತ್ತೆ. ಅದನ್ನು ಸ್ಟಿಚಿಂಗಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಈಗ ನೋಡಿ, ಇದನ್ನು ಅಷ್ಟೇ ಈ ರೀತಿ ಇಟ್ಕೊಂಡು ಕೆಳಗಡೆನೂ ಅಬ್ಸರ್ವ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಇಟ್ಟಿದ್ದೀವ ಅಂತ ಅಬ್ಸರ್ವ್ ಮಾಡ್ಕೊಂಡ್ರೆ ಕರೆಕ್ಟಾಗಿದೆ. ಈಗ ಇದನ್ನು ಅಷ್ಟೇ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಮಧ್ಯಕ್ಕೆ ಪಾಯಿಂಟ್ ಮಾಡ್ಕೊಳ್ಳೋಣ. ಮಾಡ್ಕೊಂಡು ನೋಡಿ, ಈ ರೀತಿ ಬರ್ಕೊಂಬಿಟ್ರೆ ನಾವು ಯಾವ ಡಿಸೈನ್ ಬೇಕು ಆ ಡಿಸೈನ್ಗೆ ಡ್ರಾ ಮಾಡೋದು ಟ್ರೇಸ್ ಮಾಡೋದು ಹೇಗೆ ಅಂತಲೂ ನಾನು ತೋರಿಸ್ಕೊಡ್ತೀನಿ. ಮುಂದಿನ ವೀಡಿಯೋಸ್ಗಳಲ್ಲಿ ಬರುತ್ತೆ, ಮಿಸ್ ಮಾಡದೆ ಖಂಡಿತ ಅದನ್ನು ನೋಡಿ. ಈ ರೀತಿ ನೀವು ಕಟಿಂಗ್ಸ್ ಮೊದಲೇ ಮಾಡ್ಕೊಂಬಿಟ್ರೆ ನಿಮಗೆ ಅನುಕೂಲ ಆಗುತ್ತೆ. ಇದರಲ್ಲೂ ಒಂದು ಎಕ್ಸ್ಟ್ರಾ ಕೆಲಸ ಮಾಡಬೇಕು, ನಾನು ತೋರಿಸ್ಕೊಡ್ತೀನಿ ನೋಡಿ. ಇದು ಇಷ್ಟ ಆಯ್ತಲ್ವ? ಇನ್ನೂ ನಾನು ಶೇಪ್ ತೆಗ್ದಿಲ್ಲ. ನಾನು ಶೇಪನ್ನು ನಂತರ ಕಟಿಂಗ್ ಮಾಡುವಾಗ ತಗೊಳ್ತೀನಿ. ಈ ರೀತಿ ಮಾಡ್ಕೊಂಡ್ರೆ ನೋಡಿ, ಈ ರೀತಿ ಬರ್ಕೊಂಡು ಇಲ್ಲಿ ನಾವು ಸ್ಟಿಚಿಂಗುಗೆ ಇಷ್ಟು ಬಿಡಬೇಕಾಗತ್ತೆ. ಸ್ಟಿಚಿಂಗ್ಗೆ ಇಷ್ಟು ಬಿಟ್ಬಿಟ್ಟು, ಯಾಕೆಂದರೆ ಶೇಪ್ನು ತೆಗಿಬೇಕಲ್ವ, ಒಂದು 1/2 ಇಂಚ್ ಅದಕ್ಕೆ ಹೋಗುತ್ತೆ, ಒಂದು 1/2 ಇಂಚ್ ಇದಕ್ಕೆ ಹೋಗುತ್ತೆ. ಇಷ್ಟು 3/4 ಇಂಚಷ್ಟು ನಾವು ಬಿಟ್ಬಿಟ್ಟು ವರ್ಕನ್ನು ಮಾಡ್ಕೋಬೇಕು ನೋಡಿ. ಇಷ್ಟು ಬಿಟ್ಬಿಟ್ಟು ಕೆಳಗಡೆ ನಾವು ವರ್ಕ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಇದು ಸ್ಲೀವ್ಸ್ಗಾಯಿತು. ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಜೊತೆಗೆ ಇಲ್ಲಿಂದ ಎಲ್ಲಿ ನಮಗೆ ಜಾಗ ಅಡ್ಜಸ್ಟಬಲ್ ಆಗುತ್ತೋ ಇಲ್ಲಿ ಸ್ಲೀವ್ಸ್ಗೆ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಬ್ಯಾಕ್ ನೆಕ್ಗೆ ಮತ್ತು ಬ್ಯಾಕ್ ಪಾರ್ಟ್ಗೆ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಮಿಕ್ಕಿರುವಂಥ ಜಾಗದಲ್ಲಿ ಕ್ರಾಸ್ ಬೆಲ್ಟ್ಗೆ ನಾವು ಬೇರೆ ಕಡೆ ತಗೊಳ್ಳೋಣ. ಈಗ ನಾವು ವರ್ಕ್ ಮಾಡೋದಕ್ಕೆ ಬೇಕಾಗುತ್ತೆ ನೋಡಿ. ಅದಕ್ಕೋಸ್ಕರ ನೋಡಿ, ಈ ರೀತಿ ಇಟ್ಕೊಂಡು ಇದನ್ನು ಅಷ್ಟೇ ಎಲ್ಲ ಕಟಿಂಗ್ ಇದಾಗಿದೆ. ಮಾರ್ಕಿಂಗು ಕಟಿಂಗು ಪೇಪರಲ್ಲಿ ಆಗಿರೋದ್ರಿಂದ ನೋಡಿ, ಈ ರೀತಿ ನೀಟಾಗಿ ಫಿಟ್ಟಾಗಿ ಇಟ್ಕೋಬೇಕು. ಇಟ್ಕೊಂಡು ನಿಮ್ಗೆ ಆಗಲಿಲ್ಲ ಅಂದರೆ ಒಂದು ಗುಂಡು ಪಿನ್ನ ಸಹಾಯದಿಂದ ಅದನ್ನು ಫಿಟ್ ಮಾಡ್ಕೋಬೇಕು ನೋಡಿ. ಮಾಡ್ಕೊಂಡು ಅದೇ ನೇರಕ್ಕೆ ನೀವು ಗೆರೆಯನ್ನು ಹಾಕೋಬೇಕಾಗತ್ತೆ. ಈ ರೀತಿ ಕಾಣಿಸ್ತಿದೆಯಾ ನೋಡಿ, ಈ ರೀತಿ ಬರ್ಕೋಬೇಕು. ಈ ರೀತಿ ನೀಟಾಗಿ ಬರ್ಕೊಂಡ್ಬಿಟ್ರೆ ನಾವು ಅಲ್ಲಲ್ಲಿಗೆ ಕಟ್ ಮಾಡ್ಕೋಬೋದು ನೋಡಿ. ಇದು ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆಲ್ಲ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಕ್ರಾಸ್ ಬೆಲ್ಟ್ಗೆ ಬೇರೆ ತಗೋಬೋದು ನೋಡಿ. ಇದೇನಿದೆ ಇದು ಎಲ್ಲೆಲ್ಲಿಗೆ ಬರುತ್ತೆ ನೋಡಿ, ಫುಲ್ಲು ಮಾರ್ಕಿಂಗ್ ಆಗಿಬಿಡ್ಬೇಕು. ಮತ್ತು ಮಾರ್ಕರಲ್ಲಿ ನೀವು ಮಾರ್ಕ್ ಮಾಡಿದ್ರೆ ಅದು ಹೋಗ್ಬಿಡುತ್ತೆ. ಇದು ನೋಡ್ಬೋದು, ಇದು ಅಪ್ಸರಾ ಗ್ಲಾಸ್ ಮಾರ್ಕ್. ಈಗ ಇದನ್ನು ಈ ಕಡೆ ಸೈಡು ಅಷ್ಟೇ ಅದೇ ರೀತಿ ಬರ್ಕೊಬಿಡ್ಬೇಕು. ಫುಲ್ ಬರ್ಕೊಂಬಿಟ್ರೆ ನಮ್ಮ ಕಟಿಂಗ್ ಮಾಡುವಾಗ ತುಂಬ ಈಸಿ ಆಗುತ್ತೆ, ಅದು ಹೋಗೋದಿಲ್ಲ. ಅದಕ್ಕೋಸ್ಕರ ನಾವು
ಇಲ್ಲಿ ಸ್ಟ್ರೈಟ್ ಎಲ್ ಶೇಪಲ್ಲೆಲ್ಲ ಮಾಡ್ಕೊಂಡು ಹೋದರೆ ಹೋಗಲ್ಲ, ಅದಕ್ಕೆಲ್ಲ ಬೇರೆ ಏನು ಮಾರ್ಕ್ ಇದು ಹೋಗೋದಕ್ಕೂ ಸೊಲ್ಯೂಷನ್ ಇದೆ, ಅದನ್ನು ಒಂದು ವಿಡಿಯೋ ಮಾಡ್ತೀನಿ. ಆದರೆ ಅವೆಲ್ಲ ರಿಸ್ಕ್ ಏನಕ್ಕೆ ಅಂತೇಳಿ ಈ ರೀತಿ ಮಾಡ್ಕೊಬಿಟ್ರೆ ಇಲ್ಲೆಲ್ಲ ಸ್ಟಿಚಿಂಗ್ ಬರುತ್ತೆ, ಈ ಪೆನ್ಸಿಲ್ ಮಾರ್ಕಿಂಗ್ ಎಲ್ಲೂ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಈ ಐಡಿಯಾದಲ್ಲಿ ಮಾಡಿ ಒಂದ್ಸತಿ ಮೆಥಡಲ್ಲಿ ನಿಮಗೆ ಮಾರ್ಕ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ, ಮತ್ತು ನಿಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ, ಕಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ ಇದು ನೀಟಾಗಿ ಅದು ಏನಿದೆ ಅದನ್ನು ಬರ್ಕೋಬೇಕಷ್ಟೆ. ಇಲ್ಲಿ ನೋಡಿ ಇಲ್ಲಿಂದ ಎಡ್ಜಲ್ಲಿ ಇದು ಏನಿದೆ ನಮಗೆ ಕಟ್ ಮಾಡ್ಕೊಂಡಿರುವಂಥ ಪೀಸು ಅದನ್ನು ನೀಟಾಗಿ ಇಟ್ಕೊಂಡು ನಾವು ಮಾರ್ಕನ್ನು ಮಾಡ್ಕೋಬೇಕು. ನೋಡಿ ಇಲ್ಲಿ ಮಾರ್ಕೆಲ್ಲ ಆಗಿದೆ, ಮಾರ್ಕೆಲ್ಲ ಮಾಡಿದ್ದೀನಿ. ಇದು ಯಾವ ರೀತಿ ಬಂತು ಅಂತ ನೋಡಿ, ಈಗ ನೋಡಿದ್ರೆ ಒಂದು ಪಿಕ್ಚರೇ ಕಾಣಿಸುತ್ತೆ ನಿಮಗೆ. ಇದು ತೋರಿಸ್ತೀನಿ ಈಗ ನೋಡಿ, ಇದು ಬ್ಯಾಕ್ ಪಾರ್ಟು ಇದಕ್ಕೆ ವರ್ಕ್ ಮಾಡೋದಕ್ಕೆ, ಮತ್ತು ಇದು ಇಲ್ಲಿ ನೋಡಿ ಇದು ಫ್ರಂಟ್ ಪಾರ್ಟ್, ಇದು ಕಾಣಿಸ್ತಿದೆಯಾ ಫ್ರಂಟ್ ಪಾರ್ಟ್. ಇದು ಬಂದು ಸ್ಲೀವ್ಸ್ ಪಾರ್ಟು, ಇದು ಸ್ಲೀವ್ಸು. ಇದಕ್ಕೆ ನಾವು ಏನು ಡಿಸೈನ್ ಬೇಕೋ ಆ ಡಿಸೈನ್ ವರ್ಕನ್ನು ಮಾಡ್ಕೊಬೋದು, ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಈ ಕಡೆ ಸ್ಲೀವ್ಸ್ನ ಸೇಮ್ ಇದನ್ನು ಈ ರೀತಿ ಪಲ್ಟಾಯಿಸಿ ಮಾಡಿದ್ರೆ ಅದರಲ್ಲಿ ಮಾರ್ಕ್ ಬೀಳುತ್ತೆ. ಸೇಮ್ ಎರಡೂ ಸ್ಲೀವ್ಸನ್ನು ನಾವು ರೆಡಿ ಮಾಡ್ಕೋಬೋದು. ಈಗ ನೋಡಿದ್ರಲ್ಲೇ ಎಷ್ಟು ಈಸಿ ಮೆಥಡ್ ಅಂತ. ಈ ಮೆಥಡನ್ನು ಫಾಲೋ ಮಾಡಿ ನಿಮ್ಮ ಮಾರ್ಕಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಸಿಗುವ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ತಾ ಒಂದು ಲೈಕ್ ಕೊಡೋದು ಮರಿಬೇಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.